ದೇಶಾದ್ಯಂತ ಈಗ ಏನು ಸುದ್ದಿ ಮಾಡಕತ್ತೈತಿ ಗೊತ್ತೈತೇನ್ರಿ? ಎಲ್ಲಿ ನೋಡಿದಲ್ಲಿ ಅದು ಸುದ್ದಿ. PFI ಮತ್ತು SDPI ಬಗ್ಗೆ ಯಾಕೆ ಕಾಕಾ ಹೇಳುವಲ್ಲ ಅಂಥೇಳಿ ಕಮೆಂಟ್ ಭಾಳ ಹಾಕಾಕತ್ತೀರಿ. ಅದ್ರದ್ದು ಸಂಪೂರ್ಣವಾದ ವಿವರ ತೊಗೊಂಡು ಹಾಕ್ಬೇಕ್ರಲ್ಲ. ವಿವರವಾಗಿ ನಿಮಗೆ ತಿಳಿಸೋ ಕರ್ತವ್ಯ ನಂದು. ಹಕೀಕತ್ತು ಏನೈತಿ, ಇದು ಏನು ಸುದ್ದಿ, PFI ಅಂದ್ರೆ ಏನು, SDPI ಅಂದ್ರೆ ಏನು? PFI ಒಂದು ಸಂಘಟನೆ, SDPI ಅಂದ್ರೆ ಒಂದು ಪಕ್ಷದ ಪಾರ್ಟಿ. ಯಾಕೆ ಸಂಘಟನೆಗಳು ಇವತ್ತು ಬೇಕು? ಪ್ರತಿಯೊಂದು ಸಂಘಟನೆಗಳು ಏನೇನು ಮಾಡ್ತಾವೆ ಇವತ್ತು? ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕೆಲವು ಸಂಘಟನೆಗಳು ಇವತ್ತು ಭಾಳ ಮುಂಚೂಣಿಯಾಗದಾವೆ. ಅನೇಕ ಸಾಮಾಜಿಕ ಚಟುವಟಿಕೆ ಎಷ್ಟು ಜನರಿಗೆ ಸುಖ ದುಃಖದಲ್ಲಿ ವಿಚಾರ ಮಾಡುವಂಥ ಸಂಘಟನೆಗಳು ಅದಾವ. ಆದರೆ ಆ ಸಂಘಟನೆಗಳು ಬರಬರ್ತಾ ಬೆಳೆಯುತ್ತಾ ಮತೀಯ ಸಂಘರ್ಷಕ್ಕೆ ಕಾರಣ ಆದರೆ ಮಾತ್ರ ಆ ಸಂಘಟನೆಗಳನ್ನ ನಿಷೇಧ ಮಾಡಬೇಕು. ಯಾವ ಸಂಘಟನೆಗಳನ್ನ ನಿಷೇಧ ಮಾಡಬೇಕು? ಇವತ್ತು ನೋಡ್ರಿ, ಕರ್ನಾಟಕ ಅಲ್ಲ, ಇವತ್ತು ಭಾರತಾದ್ಯಂತ ಎಷ್ಟೋ ಸಂಘಟನೆಗಳು ಎಷ್ಟೋ ಪ್ರಚೋದನಾತ್ಮಕವಾಗಿ ಭಾಷಣ ಮಾಡಿದರು, ದ್ವೇಷ ಭಾವನೆಗಳನ್ನು ಮೂಡಿಸಿದರೂ ಸಹಿತ ಆ ಸಂಘಟನೆಗಳನ್ನ ನಿಷೇಧ ಮಾಡೋದಿಲ್ಲ. ಕೆಲವು ಸಂಘಟನೆಗಳನ್ನ ಮಾತ್ರ ನಿಷೇಧ ಮಾಡಕತ್ತಾರ. ಇಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳು ಇವೆ. ಇದು ಭಾರತ ಯಾರದು ದೇಶ? ಇದು ಬುದ್ಧನ ಭಾರತ. ಬುದ್ಧ ಅಂದ್ರೆ ಏನು? ಶಾಂತಿಯ ಸಂಕೇತ, ಬಸವಣ್ಣರ ನಾಡು. ಇದು ಎಂಥ ಕಿತ್ತೂರು ರಾಣಿ ಚೆನ್ನಮ್ಮ, ಜೀಜಾಬಾಯಿ, ಆಮೇಲೆ ಅಹಲ್ಯಾಬಾಯಿ ಹೋಳ್ಕರ್, ಹಾಗೂ ಇದು ದೊಡ್ಡ ದೊಡ್ಡ ಮಹಾನ್ ಪಿತಾಮಹಗಳ ಇದು ಭಾರತ ರಾಷ್ಟ್ರ, ಛತ್ರಪತಿ ಶಿವಾಜಿ ಮಹಾರಾಜನ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಅವರು ತಮ್ಮ ರಾಜ್ಯದ ಆಳ್ವಿಕೆಯಲ್ಲಿ ಎಂತೆಂಥ ಪ್ರತಿಯೊಂದು ಜಾತಿಯವರನ್ನು ಒಂದೊಂದು ಅತ್ಯುತ್ತಮವಾದ ಹುದ್ದೆಗಳನ್ನು ಕೊಟ್ಟು ಅವರು ಸರಿ ಸಮಾನವಾಗಿ ನೋಡ್ತಿದ್ರು. ಆದರೆ ಇವತ್ತೇನು ಮಾಡ್ತಾ ಇದ್ದೀರಿ? ಇದೇ ನೋಡಿ, ಈಗ PFI ಸಂಘಟನೆ ಯಾವಾಗ ಪ್ರಾರಂಭ ಆಯಿತು, ಆ ಪ್ರಾರಂಭ ಆದಾಗಿನಿಂದ ಆ PFI ಸಂಘಟನೆ ಎಷ್ಟು ಸಾಮಾಜಿಕ ಚಟುವಟಿಕೆ ಮಾಡೈತಿ, ಎಷ್ಟು ಜನರಿಗೆ ಸಹಾಯ ಮಾಡೈತಿ, ಎಷ್ಟು ಜನರಿಗೆ ದಾನ ಧರ್ಮದ ಮುಖಾಂತರ ತಮ್ಮ ವಿದ್ಯಾರ್ಥಿಗೋಸ್ಕರ, ಮಕ್ಕಳ ಭವಿಷ್ಯಗೋಸ್ಕರ ಎಷ್ಟೋ ಜನರಲ್ಲಿ ಕ್ರೂರ ಕೃತ್ಯಗಳು ನಡೆದರೂ ಸಹಿತ ಆ PFI ಮತ್ತು SDPI ಸಂಘಟನೆಗಳು ಬಂದು ಒಳ್ಳೊಳ್ಳೆ ಕಾರ್ಯ ಮಾಡಿದ್ದು ಸಹಿತ ಅದು ಪ್ಲಸ್. ಆದರೆ ಇದೇ PFI ಸಂಘಟನೆ ದೇಶದ್ರೋಹಿ ಕೃತ್ಯಗಳಲ್ಲಿ ತೊಡಗಿದರೆ ಅದು ಅಪರಾಧ, ಅದು ನಿಷೇಧ ಮಾಡಲಿಕ್ಕೆ ಅರ್ಹತೆ ಇರುವಂಥ ಆ ಸಂಘಟನೆ. ಇವತ್ತು ನೋಡಿ, ಕೊರೋನಾದಲ್ಲಿ ಎಷ್ಟೋ ತಂದೆ ಸತ್ರು ಮಗ ಹೆಣ ಮುಟ್ಲಿಲ್ಲ, ಮಗ ಸತ್ರ ತಂದೆ ಹೆಣ ಮುಟ್ಲಿಲ್ಲ, ತಾಯಿ ಸತ್ರು ಮಕ್ಕಳು ಬರಲಿಲ್ಲ, ಸಹೋದರರು ಬರಲಿಲ್ಲ, ಸಹೋದರಿಯರು ಬರಲಿಲ್ಲ, ಯಾರೂ ಬರಲಿಲ್ಲ. ಆದರೆ ಅದೇ ತಮ್ಮ ಧರ್ಮದ ಮುಖಾಂತರ, ವಿಧಾನಗಳ ಮುಖಾಂತರ ಅಂತಿಮ ಸಂಸ್ಕಾರಗಳನ್ನು ಮಾಡಿದಂಥ ಈ PFI ಮತ್ತು SDPI ಸಂಘಟನೆಗಳು ಆವಾಗ ಜನ PFI ಮತ್ತು SDPIಯನ್ನು ಕೊಂಡಾಡಿದರು. ಎಷ್ಟೋ ಜನ ಹೊಗಳಿದರು, ಇಂಥ ಮಾನವೀಯತೆ ಕಾರ್ಯ ಮಾಡಿದಾರಪ್ಪ SDPI ಮತ್ತು PFI ಸಂಘಟನೆಯವರು ಅಂತ. ಆದರೆ ಅದೇ PFI ಸಂಘಟನೆ ಒಂದು ತಪ್ಪು ದಾರಿಗೆ ಎಳೆದರೆ, ಅವರು ತಪ್ಪು ದಾರಿ ತುಳಿದರೆ, ಅನೇಕ ದೇಶ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿದರೆ, ದೇಶದ್ರೋಹಿ ಕೃತ್ಯಗಳಲ್ಲಿ ತೊಡಗಿದರೆ ಅದು ಅಪರಾಧ. ಅವರು ಯಾವ ಅಪರಾಧದಲ್ಲಿ ತೊಡಗಿದ್ದಾರೆ, ಅವರ ಮೇಲೆ ಈಗ ದೊಡ್ಡ ಪ್ರಮಾಣದ ಆರೋಪ ಬಂದಿದೆ. ಇನ್ನೂ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾದ ತಕ್ಷಣ ನ್ಯಾಯಾಲಯ ಏನು ತೀರ್ಮಾನ ಕೊಡ್ತೈತಿ ಆ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಬೇಕು. ತಕ್ಷಣ ಈಗ ನಾವು PFI ಮತ್ತು SDPI ದೇಶದ್ರೋಹಿಗಳು, ಅಪರಾಧಿಗಳು ಅಂಥೇಳಿ ಡಿಬೇಟ್ ಮುಖಾಂತರ ಕರ್ಕರ್ದು ಏನು ಬೆಂಕಿ ಹಚ್ಚು ಕೆಲಸ ಮಾಡಕತ್ತೀರಿ, ಆ ಬೆಂಕಿ ಹಚ್ಚಬೇಡ್ರಿ. ಅಲ್ಲಿ ನೋಡ್ರಿ, ಆ ಡಿಬೇಟ್ದಾಗ ಯಾರ ಪರವಾಗಿ ಬಂದಾರ ಅವ್ರ ಮಾತು ಕೇಳಕ್ಕೆ ತಯಾರಿಲ್ಲ, ಬರೇ ತಮ್ಮದೇ ಜನರ ಮಾತುಗಳನ್ನು ಕೇಳಿ ದ್ವೇಷದ ಒಂದು ಭಾವನೆಗಳನ್ನು ಮೂಡಿಸಾಕತ್ತೀರಿ. ಅದನ್ನು ಮೊದಲು ನಿಲ್ಲಿಸಬೇಕು. ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡೈತಿ, ಮೂಗುದಾರ ಹಾಕಬೇಕಿನ್ನ ಪ್ರತಿಯೊಂದು ದೊಡ್ಡ ಚಾನಲ್ದವ್ರಿಗೂ. ಆ ಚಾನಲ್ದವರು ಸಹಿತ ಮತೀಯ ಭಾವನೆ ಆಗಲಿ, ದ್ವೇಷಕಾರಕ ವಿಷಯಗಳನ್ನಾಗಲಿ ಪದೇ ಎತ್ತಿ ಹಿಡಿದು ಅದನ್ನೇ ಪ್ರಸಾರ ಮಾಡಾಕತ್ತಾವಂಥೇಳಿ ಅದ್ರ ಬಗ್ಗೆನೂ ಸುಪ್ರೀಂ ಕೋರ್ಟ್ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ನ್ಯಾಯ ದಂಡನೆ ಕ್ರಮದ ಸಹಿತ ತೆಗೆದುಕೊಳ್ಳಲಿಕ್ಕೆ ತಯಾರಾಗಿ ಕೂತೈತ್ರಿ. ಆದರೆ ಇವತ್ತು ದೇಶಾದ್ಯಂತ ನಮ್ಮ ಮಕ್ಕಳ ಭವಿಷ್ಯ, ದೇಶದ ಭವಿಷ್ಯ ಇದು ಬುದ್ಧ ಬಸವಣ್ಣನ ನಾಡು, ಬಾಬಾ ಸಾಹೇಬ್ ಅಂಬೇಡ್ಕರ್ರ ನಾಡು. ಅಂಥ ಹುಟ್ಟಿದ ಈ ಸಂವಿಧಾನದ ಅಡಿಯಲ್ಲಿ ನಾವು ಏನು ಮಾಡಬೇಕು? ಮೊದಲು ಸಂವಿಧಾನವನ್ನು ಈಗ ತೀರ್ಮಾನ ತಗೋಬೇಕು. ಸಂವಿಧಾನವೇ ನಮಗೆ ಪ್ರಮುಖ ಅಸ್ತ್ರ, ಸಂವಿಧಾನವೇ ನಮ್ಮ ಪ್ರಮುಖ ಗ್ರಂಥ. ಸಂವಿಧಾನದ ಪ್ರಕಾರ ನಾವು ನಡೆದರೆ ಮಾತ್ರ ನಮ್ಮಲ್ಲಿ ಶಾಂತಿ ನೆಲೆಸುತ್ತದೆ. ಈಗ SDPI, ಈಗ PFI ಪ್ರತಿಯೊಂದು ದಾಳಿ ಮುಖಾಂತರ ಅನೇಕ ದಾಖಲೆಗಳನ್ನು ಅವರು ವಶಪಡಿಸಿಕೊಂಡಿದ್ದಾರಂತ ಆರೋಪ ಮಾಡಿದ್ದಾರೆ. ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಮೆಣಸಿನ ಪುಡಿ ಸಿಕ್ತು ಅಂತ, ಮೆಣಸಿನ ಪುಡಿ ಇಡಲಿಲ್ಲ ಅಂದರೆ ಏನು ಸಗಣಿ ಪುಡಿ ಇಡಬೇಕಾ ಅವರು?
ಯಾವ ರೀತಿ ಅವರು ಮನೆಯಲ್ಲಿ ಏನಾದರೂ ದುಡ್ಡು ಇಡಬಾರ್ದಾ? ಅವರು ಏನೋ ಆಪತ್ತು ಬಂತು, ಆಸ್ಪತ್ರೆ ಬಂತು, ಖರ್ಚು ವೆಚ್ಚಿಗೆ ಬಂತು, ಅದನ್ನೇನು ನೋಡಬಾರ್ದ? ಪ್ರತಿಯೊಂದು ಗ್ರಂಥಗಳನ್ನ ಓದುವಂಥ ಪ್ರತಿಯೊಂದು ಸ್ವಾತಂತ್ರ್ಯದ ಹಕ್ಕೈತಿ. ಪ್ರತಿಯೊಂದು ಗ್ರಂಥಗಳನ್ನ ಮನೆಯಲ್ಲಿ ಇಟ್ಟರು ಅಪರಾಧ? ಯಾವ್ಯಾವ ಧರ್ಮದ ಎಲ್ಲ ಗ್ರಂಥಗಳನ್ನು ಸಹಿತ ಓದುವ ಹಕ್ಕು ಪ್ರತಿಯೊಂದು ಭಾರತೀಯ ಪ್ರಜೆಗೆ ಐತೆ ಅಂದಮೇಲೆ ಈಗ ಯಾವುದೇ ಒಂದು ಅಲ್ಲಿ ಗ್ರಂಥ ಇತ್ತು, ಅದನ್ನು ದ್ವೇಷ ಮಾಡ್ತಿದ್ರು, ಅದನ್ನು ದೇಶದ್ರೋಹಿ ಚಟುವಟಿಕೆಗಳಿಗೆ ಬಳಸ್ತಿದ್ರು, ಯಾರನ್ನು ಹತ್ಯಾಕಾಂಡ ಮಾಡುವಂಥ ತಂತ್ರಗಳನ್ನ ರೂಪಣೆ ಮಾಡ್ತಿದ್ರು ಅಂತ ಯಾರದೇ ಒಂದು ಅಧಿಕಾರದ ಪ್ರಚೋದನೆಯಿಂದ ಅವರ ಮೇಲೆ ಒತ್ತಡ ಪ್ರಭಾವ ತಂದು ಯಾವುದೇ ಒಂದು ಸಂಘಟನೆಗೆ ಒಂದು ಕಲಂಕ ತರುವಂಥ ರೀತಿ ವರ್ತನೆ ಮಾಡಬಾರ್ದಲ್ರಿ. ಹಾಗಾದ್ರೆ ಭಾರತದಾಗಿರುವಂಥ ಎಲ್ಲ ಸಂಘಟನೆಗಳನ್ನ ನಿಷೇಧ ಮಾಡಿಬಿಡ್ರಿ. ಯಾವ ಸಂಘಟನೆಗಳನ್ನೂ ಬೇಡ. PFI ಬೇಡ, SDP ಬೇಡ, ಬಜರಂಗ ದಳ ಬೇಡ, RSS ಬೇಡ, ರಾಮಸೇನಾ ಬೇಡ, ಯಾವುದೇ ಸಂಘಟನೆಗಳು ಬೇಡ. 800 ವರ್ಷಗಳಿಂದ ಮೊಘಲರು ಭಾರತವನ್ನು ಆಳಿದರು, ಅವರು ಮುಸಲ್ಮಾನ್ ರಾಷ್ಟ್ರ ಮಾಡಲಿಲ್ಲ. 200 ವರ್ಷಗಳನ್ನ ಬ್ರಿಟಿಷರು ಆಳಿದರು, ಅವರು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಲಿಲ್ಲ. ಎಷ್ಟೋ ವರ್ಷಗಳಿಂದ ನಾವು ಭಾವ್ಯಕತೆಯ ಸಂಕೇತದಿಂದ ಭಾರತದಲ್ಲಿ ವಾಸ ಮಾಡಕತ್ತೀವಿ. ಯಾರೂ ಈಗ ಬಂದವರು ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋದು ತಪ್ಪು. ಎಲ್ಲ ಜಾತಿಯವರು ಕೂಡ್ಕೊಂಡು ಇರುವಂಥ ಈ ದೇಶದಲ್ಲಿ ನಾವು ಸರಿಸಮಾನರು. ಸಂವಿಧಾನ ಏನು ಹೇಳ್ತೈತಿ, ಸಂವಿಧಾನದ ಪ್ರಕಾರ ನಾವು ಇವತ್ತು ಕೇಳಬೇಕು. ಸಂವಿಧಾನವೇ ನಮ್ಮ ಪ್ರಮುಖ ಅಸ್ತ್ರ, ಸಂವಿಧಾನವೇ ನಮ್ಮ ಧ್ಯೇಯ ಧೋರಣೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಂದರೂ ಇದರಲ್ಲಿ ನಿರಂತರ ಹೋರಾಟ, ವಿದ್ಯೆ, ಶಿಕ್ಷಣ ಬಗ್ಗೆ ವಿವರವಾಗಿ ಹೇಳಿದರು. ಅದನ್ನು ಬಿಟ್ಟು ನಾವು ಕೇವಲ ಬೆಳ್ಳಂಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆ ಓದಿದರೆ ಮತೀಯ ಗಲಭೆ, TV ಆನ್ ಮಾಡಿದರೆ ದ್ವೇಷಮಯ ವಾತಾವರಣ, ಪ್ರತಿಯೊಂದು ನೋಡ್ರಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ದ್ವೇಷಮಯ ವಾತಾವರಣ ಮಾಡುವ ಸಲುವಾಗಿ, ಕಡಿವಾಣ ಹಾಕುವ ಸಲುವಾಗಿ ಪ್ರಜ್ಞಾವಂತ ನಾಗರಿಕರು ಎಚ್ಚರ ಆಗಬೇಕಲ್ರಿ. ಇದರಲ್ಲಿ ಯುವಕ ಯುವತಿಯರ ಪಾತ್ರ ಬಹುಮುಖ್ಯ. ಎಷ್ಟನೇ ಶತಮಾನಕ್ಕೆ ಹೊಂಟೇರಿ? 21ನೇ ಶತಮಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಆದರೂ ಸಹಿತ ಇವತ್ತು ಭಾರತ ಬಲಿಷ್ಠ ಐತಿ ಅನ್ನೋದು ಜಗತ್ತಿಗೆ ತೋರಿಸಿದಂಥ ಈ ಭಾರತಕ್ಕೆ ಕಲಂಕ ತರುವಂಥ ಅನೇಕ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸಹಿತ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದರೆ, ಕೆಲವು ಸಂಘಟನೆಗಳು ದೇಶದ್ರೋಹಿ ಕೃತ್ಯಗಳನ್ನ ಮಾಡಿದ್ದಾರೆ. ಅಂಥ ಸಂಘಟನೆಗಳನ್ನು ಆಧಾರ ಸಹಿತವಾಗಿ ನ್ಯಾಯಾಲಯದಲ್ಲಿ ತೀರ್ಮಾನ ಆದ ನಂತರ ಅವರನ್ನು ಬಂಧಿಸಬೇಕು. 107 ಹಾಕ್ತೀರಿ, ತಹಶೀಲ್ದಾರ್ ಹತ್ರ ಹೋಗುತ್ತೆ. 107 ಹಾಕುವಂಥ ಯಾವ ಪರಿಪಾಲನೆ ಇಟ್ಕೊಂಡ್ಬಿಟ್ಟಿದ್ದೀರಿ? ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂಥ ಪ್ರಕರಣಗಳು. ಇದು ಯಾವುದೇ ಒಂದು ರಾಜಕೀಯ ಪಕ್ಷದ, ಯಾರದೇ ಒಂದು ಅಧಿಕಾರದ ದರ್ಪದಿಂದ, ಒತ್ತಡದಿಂದ ಇವತ್ತು PFI ಮತ್ತು SDP ಭಾಳ ದೊಡ್ಡ ಪ್ರಮಾಣ ಬೆಳೆಯಾಕತ್ತೈತಿ. ಇದು ನಾಳೆ ಇಂದಿಲ್ಲ ನಾಳೆ ರಾಜಕೀಯ ಪಕ್ಷವಾಗಿ ಮಾರ್ಪಟ್ಟು ಇವತ್ತು ರಾಜ್ಯ ಮತ್ತು ದೇಶವನ್ನು ಯಾವುದೇ ರೀತಿಯಿಂದ ಆಳಬಹುದು ಅನ್ನುವ ಭಯವೂ ಸಹಿತ ಐತಿ. ಎಲ್ಲಿ SDP ಮತ್ತು PFI ಇದು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂಥೇಳಿ ಎಲ್ಲಾದರೂ ಒಂದಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು? ನಾವು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ PFIದವರು SDP ಅಂತ. ಅವರು ಅದನ್ನು ಹೇಳೇ ಇಲ್ಲ. ಇದನ್ನು ಹುಟ್ಟಿಸಿ ಹೇಳುವುದು ಒಂದು ಸಂಘಟನೆಗೆ ಕಲಂಕ ತರುವುದು. ಈ ಸಂಘಟನೆಗಳಿಂದ ಯಾವ ಮಾರಕವಾದ ಘಟನೆಗಳು ಮಾಡ್ತಾವ. ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಐತಿ, NIA ಐತಿ, ಪ್ರತಿಯೊಂದು ಆಂತರಿಕ ಭದ್ರತೆ ಕಾಪಾಡುವಂಥ ಸಂಘ ಸಂಸ್ಥೆಗಳು ಅದಾವ. ರಾಷ್ಟ್ರೀಯ ಮಟ್ಟದಲ್ಲಿ CBI ಐತಿ. ಪ್ರತಿಯೊಂದು ಚಲನವಲನದ ಬಗ್ಗೆ ಯಾಕೆ ನಿಮ್ಮ ಗುಪ್ತಚರ ಮಾಹಿತಿಯಲ್ಲೂ ಫೇಲ್ ಆಯ್ತಾ? ತಕ್ಷಣ ಹೋಗಿ ದಾಳಿ ಮಾಡ್ತೀರಿ, ತಕ್ಷಣ ಹೋಗಿ ಅಮಾಯಕರನ್ನು ಬಂಧಿಸ್ತೀರಿ, ತಕ್ಷಣ ಹೋಗಿ ಅವ್ರ ತಂದೆ ತಾಯಿಗಳೆಲ್ಲ ಹೃದಯ ವಿದ್ರಾವಕ ಘಟನೆಯಿಂದ ಬಳಲ್ತಾರ. ಯಾವ ಇದು ಕಾರಣದಿಂದ ನೀವು SDP PFI ಜನರನ್ನು ಬಂಧಿಸಿ ಅವರ ಮೇಲೆ ದೊಡ್ಡ ದೊಡ್ಡ ಮೊಕದ್ದಮೆಗಳನ್ನ ಹೂಡಾಕತ್ತೀರಿ? ಅದೇ ರೀತಿ ಯಾವ ಸಂಘಟನೆಗಳು ಬೇಡ ಅಂದ್ರೆ ಈ ಎಲ್ಲ ಸಂಘಟನೆಗಳನ್ನ ನಿಷೇಧ ಮಾಡಿರಿ. ಭಾರತದಾಗಿ ಇರುವಂಥ ಬುದ್ಧ, ಬಸವ, ಅಂಬೇಡ್ಕರರ ಸಂವಿಧಾನದ ಸಂಘಟನೆ ಮಾತ್ರ ಒಂದ ಅನ್ನೋದು ಇವತ್ತು ನಾವು ಹೇಳಬೇಕಲ್ರಿ. ನೋಡ್ರಿ, ಇವತ್ತು ಯುವಕರಲ್ಲಿ ಎಂಥ ಒಂದು ಕಿಚ್ಚನ್ನು ಹಬ್ಬಿಸಿ ಬಿಟ್ಟಿದ್ದಾರೆ. ಅವರು ಹಿಂದೂ ಅಂತಾರೆ, ಇವರು ಮುಸಲ್ಮಾನರು ಅಂತಾರೆ. ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತಾರೆ, ಅವರೇನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂಥೇಳಿ ಎಲ್ಲಿಯೂ ಹೇಳಿಲ್ಲಲ್ಲ. ಎಷ್ಟೋ ವರ್ಷಗಳಿಂದ ದೇಶ ಆಳಿದರೂ ಸಹಿತ ಇವತ್ತು ಈ ದ್ವೇಷಮಯ ಮತ್ತು ದ್ವೇಷದ ವಾತಾವರಣ ಮಾಡುವುದು. ಈಗ ಪ್ರತಿಯೊಂದು ಮಾಧ್ಯಮದಲ್ಲಿ ನೋಡ್ರಿ, 4 ಜನ ಕರೆಸ್ತಾರೆ ಡಿಬೇಟ್ದಲ್ಲಿ ಕರೆಸುವಾಗ ಪ್ರಶ್ನೆಗಳ ಸುರಿಮಳೆ ಯಾರಿಗೆ? ಆ ಉತ್ತರ ಕೇಳುವಂಥ ಸೌಜನ್ಯತನೂ ಇಲ್ಲ ಇವರಿಗೆ. ಆ ಉತ್ತರ ಹೇಳೋಕೆ ಎಷ್ಟೋ ಜನ ಬಂದರೂ ಸಹಿತ ಅವರು ಬಾಯಿ ಬಡಿದು ಅವರನ್ನು ಮುಖಕ್ಕೆ ಅಲ್ಲಿ ಬೆಲ್ಟ್ ಹಾಕುವಂಥ ಪರಿಸ್ಥಿತಿಗಳು ಅನೇಕ ನಿರ್ಮಾಣ ಆಗಕತ್ತಾವ. ಅದರ ಸಲುವಾಗಿ ಈಗ ಯಾರು ಮಾಧ್ಯಮ TV ನೋಡೋದು ಬಂದ್ ಮಾಡ್ಯಾರ್ರಿ. TV ನೋಡೋದು ಬಂದ್ ಮಾಡ್ಯಾರ ಅಂದಮೇಲೆ ಅವ್ರದ್ದು TRP ಹೋತ್. ಅವರು ತಮ್ಮ ಸಿಬ್ಬಂದಿಗಳನ್ನ ಸಹಿತ ಈಗ ಅರ್ಧ ಬಂದ್ ಮಾಡ್ಯಾರ. ಯಾವ ಆಧಾರದ ಮೇಲೆ ಇವತ್ತು ಮಾಧ್ಯಮ ಕೆಲಸ ಮಾಡಕತ್ತೈತಿ ಭಾರತ ದೇಶದಾಗ? ಮಾಧ್ಯಮ ಅಂದರೆ ಏನು? ಮಾಧ್ಯಮ ಒಳ್ಳೆಯ ಸುದ್ದಿಗಳನ್ನ ಬಿತ್ತರಿಸಬೇಕು. ನಮ್ಮಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾಡಬಾರ್ದು. ನಾವೆಲ್ಲರೂ ಒಂದು ಭಾವೈಕ್ಯತೆ ನಮ್ಮಲ್ಲಿ, ಇದು ದೇಶ ಭಕ್ತಿಯ ಒಂದು ಪರಿಪಾಠ ಮಾಡುವಂಥ, ಸಂಗ್ರಹ ಮಾಡುವಂಥ ಪ್ರಗತಿಪರರು ಇವತ್ತು ಮೈದಾನಕ್ಕೆ ಬರಬೇಕು. ಇವತ್ತು ಯಾರಲ್ಲಿ ಯಾವ ಶಸ್ತ್ರಾಸ್ತ್ರಗಳಿವೆ, ಯಾರ ಹತ್ರ ತಲವಾರುಗಳಿವೆ, ಯಾರ ಹತ್ರ
ಹತ್ತಿರ ಬಂದೂಕುಗಳಿವೆ, ಯಾರ ಹತ್ತಿರ ಮದ್ದುಗುಂಡು ತಯಾರು ಮಾಡುವಂಥ ಕೃತ್ಯದಲ್ಲಿ ತೊಡಗಿದಾರ ಅದನ್ನೂ ಸಹಿತ ದಾಳಿ ಮಾಡ್ರಲ್ಲ. ಇವರು ಲೀಗಲಿಯಾಗಿ ಮಾಡಿದರೆ ಇಲ್ಲೀಗಲಾಗಿ ಕೆಲವರು ಇಟ್ಕೊಂಡಾರ, ಅದನ್ನ ಯಾಕೆ ದಾಳಿ ಮಾಡೋದಿಲ್ಲ? ಇದೊಂದು ಪ್ರಶ್ನೆ ಕೇಳಬೇಕಾಕೈತ್ರಿ. ಇವತ್ತು ಎಲ್ಲರೂ ಯಾರನ್ನೂ ಆದರೂ ಒಂದು ದೇಶ ತಪ್ಪು ದೃಷ್ಟಿಯಿಂದ ನೋಡಬಾರ್ದು. ಅವನಿಗೆ ಒಂದು ಸಾಮಾಜಿಕ ಬಹಿಷ್ಕಾರ ಹಾಕುವಂಥ ಅವರ ತಂದೆ ತಾಯಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಅವ್ರ ಕುಟುಂಬದವ್ರ ಮೇಲೆ ಏನು ಪರಿಣಾಮ ಬೀರ್ತೈತಿ. ಇವತ್ತು ತಕ್ಷಣ ಅವನು ಆ ಸಂಘಟನೆಯಲ್ಲಿ ಇದ್ದ, ಈ ಸಂಘಟನೆದವನು ಅವನು ಹಿಡ್ಕೊಂಡು ಹೋಗಿದ್ದಾರೆ ಪೊಲೀಸರು ಅಂದ ತಕ್ಷಣ ಅವನಿಗೆ ಅದೇ ಓಣಿಯಲ್ಲಿ ಇರುವಂಥ ಜನರು ತಪ್ಪು ದೃಷ್ಟಿಯಿಂದ ನೋಡ್ತಾರೆ. ಆದರೆ ನ್ಯಾಯಾಲಯ ತೀರ್ಮಾನ ಮಾಡಬೇಕು. ನ್ಯಾಯಾಲಯ ತೀರ್ಮಾನ ಮಾಡಿದ ಮೇಲೆ ಅವನು ಗೌರವಿಸ್ಬೇಕಲ್ರಿ. ಅದು ನ್ಯಾಯಾಲಯ ಅಪರಾಧ ಅಂತ ತೀರ್ಮಾನ ಮಾಡಲಿ, ಅಪರಾಧಿ ಅಲ್ಲ ಅಂತ ತೀರ್ಮಾನ ಮಾಡಿದರೂ ಸಹಿತ ಕಾಲವೇ ಅದಕ್ಕೆ ತಕ್ಕ ಉತ್ತರ ಕೊಡ್ತೈತಿ. ಅದರ ಸಲುವಾಗಿ PFI ಮತ್ತು SDPI ಇವತ್ತು ರಾಜ್ಯಾದ್ಯಂತ ಒಳ್ಳೆ ಕೆಲಸನೂ ಮಾಡೈತಿ. ಆದರೆ ಅವರು ತಪ್ಪು ಕೆಲಸ ಮಾಡಿದ್ರೆ ಅವ್ರನ್ನ ಸರ್ಕಾರ, ನಿಮ್ಮ ಕಾನೂನು ಐತಿ, ಯಾವ ಕಾನೂನದಿಂದಾದರೂ ಅವರನ್ನು ಬಂಧಿಸ್ಬೋದು, ಅವರನ್ನು ಗಲ್ಲಿಗೇರಿಸ್ಬೋದು, ಅವರನ್ನು ಮರಣದಂಡನೆ, ಯಾವುದೇ ಜೀವಾವಧಿ ಶಿಕ್ಷೆ ಕೊಡುವಂಥ ಕಾನೂನುಗಳು ನಮ್ಮಲ್ಲಿರುವಾಗ ಅವರು ತಪ್ಪು ಕೆಲಸ, ದೇಶದ್ರೋಹಿ ಕೆಲಸ ಮಾಡಿದರೆ ಮಾತ್ರ. ಆದರೆ ಇವತ್ತು ಬೆಂಕಿ ಮಾತುಗಳನ್ನು ಆಡಿ ಕೆಲವರು ಭಾಷಣ ಮಾಡ್ತಾರೆ. ಅನೇಕ ಭಾರತ ದೇಶದಲ್ಲಿ ನೀವು ನೋಡಿರ್ಬೋದು, ಅವ್ರ ಮೇಲೆ ಇನ್ನೂವರೆಗೆ ಒಂದು FIR ಆಗಿಲ್ಲ. ಯಾಕೆ FIR ಆಗಿಲ್ಲ? ಅದರ ಸಲುವಾಗಿ ಭಾರತ ದೇಶದಲ್ಲಿ ಒಂದು ಆಡಳಿತ ಪಕ್ಷ ಇರುವಾಗ ವಿರೋಧ ಪಕ್ಷವು ಸಹಿತ ಶಕ್ತಿಯುತವಾಗಿ ಇರಬೇಕು. ಆದರೆ ಈ ಸರ್ಕಾರ ವಿರೋಧ ಪಕ್ಷವನ್ನೇ ಸರ್ವನಾಶ ಮಾಡುವಂಥ ಯಾರು ಧ್ವನಿ ಎತ್ತುತ್ತಾರ ಅವರ ಧ್ವನಿಯನ್ನು ಅಡಗಿರಿಸಲು ಇವತ್ತು FIR ಮತ್ತು ಕಾನೂನುಗಳನ್ನು ತಂದು ಅವರ ಮೇಲೆ ಕೇಸ್ ದಾಖಲು ಮಾಡಕತ್ತಾರ. ಎಷ್ಟು ದಿನ ಮಾಡ್ತೀರಿ ಇದನ್ನು? ಜನ ಬಹಳ ಮೌನವಾಗಿ ನೋಡಕತ್ತಾರ. 40 ಕೋಟಿ ಜನ ಮೌನವಾಗಿದ್ದಾರೆ. ಆ 40 ಕೋಟಿ ಜನ ಎಲ್ಲ ವಿದ್ಯಮಾನಗಳನ್ನು ನೋಡ್ಕೋತಾರೆ. ಆ 40 ಕೋಟಿ ಜನ ಎಲ್ಲಾದರೂ ಎದ್ದು ಕೂತ್ರ ಇನ್ನು ಆ 40 ಕೋಟಿ ಜನ ಅದರಲ್ಲಿ ಯಾರದಾರ ಗೊತ್ತೈತೇನ್ರಿ? ಚಿಂತಕರದಾರ, ಪ್ರಗತಿಪರದಾರ, ಎಲ್ಲ ಜಾತಿಯವರದಾರ, ಬಹಳಷ್ಟು ದೇಶದ ಪ್ರೇಮಿಗಳದಾರ. ಅವರು ಯಾವುದೇ ಜಾತಿ ಮತ್ತು ಸಂಘಟನೆ ಪಕ್ಷಕ್ಕೆ ಅಂಟಿಕೊಂಡಿಲ್ಲ. ಆ 40% ಏನು ಮೌನವಾಗಿದ್ದಾರೆ ಅವರು ಏನು ಮುಂದೆ ಭವಿಷ್ಯ ತೀರ್ಮಾನ ಮಾಡ್ತಾರೆ. ಇನ್ನು ದೇಶ ಬದಲಾವಣೆಯತ್ತ ಹೋಗಬೇಕು, ಏನು ಇದೇ ದೇಶದಲ್ಲಿ ಇದೇ ಸರ್ಕಾರ ಮುಂದುವರಿಬೇಕು, ಇನ್ನೂ ಏನೇನು ಅನಾಹುತಗಳು ಆಗ್ತಾವ, ಎಂತೆಂಥ ಘಟನೆಗಳನ್ನು ನಾವು ನೋಡಕತ್ತೀವಿ. ಅದರ ಸಲುವಾಗಿ ಈ ಸ್ಟೋರಿ ತೊಗೊಂಬಂದೀನಿ. ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ನಾಗ ಹಂಚ್ಕೋರಿ. ಇವತ್ತು ಭಾಸ್ಕರ್ ಪ್ರಸಾದ್ ಏನು ಮಾತಾಡಿದಾರ, ಅದರ ವಿರೋಧ ಅವು ಬೇರೆದವರು ಏನೇನು ಮಾತಾಡಿದಾರ, ಯಾವ್ಯಾವ ಸಂಘಟನೆದವರು ಏನೇನು ಮಾತಾಡಿದಾರ, ಡಿಬೇಟ್ದೊಂದು ತುಣುಕು ಹಾಕಾಕತ್ತೀನಿ. ಆ ಡಿಬೇಟ್ದಾಗೂ ನೋಡ್ರಿ ಬಾಯಿ ಹೆಂಗೆ ಬಡಿಯಾಕತ್ತಾರ. ಇವನ್ನೆಲ್ಲ ಇವತ್ತು ಕೂಲಂಕುಷವಾಗಿ ವಿಚಾರ ಮಾಡಿದಾರ. ಇವತ್ತು ನಾವು ಎತ್ತ ಸಾಗಾಕತ್ತೀವಿ. ಶಾಂತಿ, ಬುದ್ಧ, ಭಾರತ, ಬಸವಣ್ಣ, ಅಂಬೇಡ್ಕರರ ಈ ನಾಡಿನಲ್ಲಿ ಇದು ನಮಗೆ ಬೇಕಾ ಬೇಡ? ಹಾಗಾದ್ರೆ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, SDPI ಮೇಲೆ ಆರೋಪ ಮಾಡ್ತಿರೋರು ಯಾರು? ನೀವು ಹೇಳಿ ನನಗೆ, ಯಾರು ಆರೋಪ ಮಾಡ್ತಿರೋದು? RSSನವರಾ? ಅವರೇ ದೊಡ್ಡ ಕಳ್ಳರು. ಮತ್ತು SDPIನ PFIನ ಭಯೋತ್ಪಾದಕರು ಅಂತ ಕರೀತಾರಲ್ಲ, ಅವರೇ ದೊಡ್ಡ ಭಯೋತ್ಪಾದಕರು. RSSನವ್ರ ಹತ್ರ ಇರುವಷ್ಟು ಅಕ್ರಮ ಶಸ್ತ್ರಾಸ್ತ್ರಗಳು, ಗನ್ನು, ಪಿಸ್ತೂಲ್, ತಲ್ವಾರ್, ಬರ್ಜಿ, ಈಟಿ, ತ್ರಿಶೂಲ ಇವೆಷ್ಟು ಪ್ರಮಾಣ ಬೇರೆ ಯಾರ ಹತ್ರನೂ ಇಲ್ಲ. ಯಾಕೆ ಇಟ್ಕೊಂಡಿದ್ದಾರೆ ಅವರು? ದೇಶದ ಗಡಿ ಕಾಯೋದಕ್ಕೆ ಇಟ್ಕೊಂಡಿದ್ದಾರಾ? ಅವರು ಪೊಲೀಸ್ನವರಾ? ಮಿಲಿಟ್ರಿಯವರಾ? ಯಾರವರು? ಈ ದೇಶದ ಆಂತರಿಕ ವ್ಯವಸ್ಥೆಯನ್ನು ಛಿದ್ರ ಮಾಡೋದಕ್ಕೆ ಬಂದಿರುವಂಥ ಬಹುದೊಡ್ಡ ಭಯೋತ್ಪಾದಕರು ಅವರು RSSನವರು. ಮೋಹನ್ ಭಾಗವತ್ ಏನಿದ್ದಾರೆ RSSನ ಚೀಫ್, ಅವ್ರ ಹತ್ರ ಅವರು ಈ ವಿಜಯದಶಮಿ ದಿವಸ ಭಾಳ ದೊಡ್ಡ ಮಟ್ಟದ ಗನ್ನುಗಳನ್ನು, ಪಿಸ್ತೂಲ್ಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಅದರ ಲೈಸೆನ್ಸ್ ಕೊಟ್ಟವ್ರು ಯಾರ್ಯಾರಿಗೆ? ಅಷ್ಟು ಲೈಸೆನ್ಸ್ ಇಲ್ಲದೆ ಇರುವಂತಹ ಶಸ್ತ್ರಗಳು ಎಲ್ಲಿಂದ ಬಂದವು ಅವರಿಗೆ? ಒಂದು ಅನ್ರಿಜಿಸ್ಟರ್ಡ್ ಸಂಘಟನೆ RSS ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟನ್ನು ಇಲ್ಲಿವರೆಗೂ ನಡೆಸಿದ್ದಾದರೂ ಹೇಗೆ ಬ್ಯಾಂಕ್ ಅಕೌಂಟ್ ಇಲ್ಲದೆ. ಸೊ ಈಗ ಇಷ್ಟು ಉದಾಹರಣೆ ಸಾಕು NIA RSS ಮೇಲೆ ದಾಳಿ ಮಾಡೋದಕ್ಕೆ. NIA ಪ್ರಾಮಾಣಿಕವಾಗಿ ನ್ಯಾಯ ಬೇಕು ಅಂತ ಏನಾದ್ರು ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ RSS ಮತ್ತು BJPಯ ಒಬ್ಬನೂ ಕೂಡ ಹೊರಗಡೆ ಇರಬೇಕಾಗಿರಲಿಲ್ಲ, ಎಲ್ಲ ಜೈಲಲ್ಲಿ ಇರ್ತಿದ್ರು. RSSಗೆ ಟಕ್ಕರ್ ಕೊಡೋದಕ್ಕೆ ನಿಂತಿರುವಂಥದ್ದು PFI. BJPಗೆ ಅವ್ರನ್ನ ರಾಜಕೀಯವಾಗಿ ಸಮಾಧಿ ಮಾಡಿ ನಾವು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡೋದು ನಿಂತಿರುವಂಥದ್ದು SDPI. ಹಾಗಾಗಿ SDPI ಮತ್ತು PFI ಮೇಲೆ ಅಧಿಕಾರಸ್ಥರಲ್ಲೂ ಅವರು ದಾಳಿ ಮಾಡಿಸ್ತಾ ಇದ್ದಾರೆ. ಇದು ತುಂಬ ದಿವಸ ನಡೆಯೋದಿಲ್ಲ. ಆದಷ್ಟು ಬೇಗ 2023ರ ಎಲೆಕ್ಷನ್ ಅಷ್ಟೊತ್ತಿಗೆ ಈ RSS ಮತ್ತು BJPಗೆ ಈ ಜನ ಬುದ್ಧಿ ಕಲಿಸ್ತಾರೆ. ಅಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ತೀವಿ.
ಸರ್ ಈಗ PFI ಮತ್ತು SDP ಮೇಲೆ ಆರೋಪ ಇದೆ. ಇದು ಒಂದು ಮುಸ್ಲಿಂ ಸಂಘಟನೆ ಅಂತ ಇದು ಒಂದು ಆರೋಪ ಇದೆ. ಕಾಂಗ್ರೆಸ್ಸು ಕಾಶ್ಮೀರದ ಬ್ರಾಹ್ಮಣರ ಪಕ್ಷ. ಇಲ್ಲಿವರೆಗೂ ಕೂಡ ಅದರ ಅಧ್ಯಕ್ಷ ಯಾರಾಗಿದ್ದಾರೆ? ಎಲ್ಲ ಬ್ರಾಹ್ಮಣರ ತಾನೆ. ಇಲ್ಲಿವರೆಗೂ ಕೂಡ ಅದರ ನಾಯಕತ್ವ ಯಾರ ಕೈನಲ್ಲಿದೆ? ಕಾಶ್ಮೀರಿ ಬ್ರಾಹ್ಮಣರ ಕೈಲಿದೆ. ಹಾಗಾದರೆ ಕಾಂಗ್ರೆಸ್ಸನ್ನು ಬ್ರಾಹ್ಮಣರ ಪಕ್ಷ ಅಂತ ಯಾಕೆ ಕರೆಯಲ್ಲ ನೀವು? BJP ಯಾರ ಪಕ್ಷ? ನಾಗಪುರದ ಬ್ರಾಹ್ಮಣರ ಪಕ್ಷ. ಅದನ್ನು ಸ್ಥಾಪನೆ ಮಾಡಿದ್ಯಾರು? ಹಾಗಾದರೆ ನೀವು ಯಾಕೆ ಅದನ್ನು BJP ನಾಗಪುರದ ಚಿತ್ವಾನ ಬ್ರಾಹ್ಮಣರ ಪಕ್ಷ ಅಂತ ಯಾಕೆ ಕರೆಯಲ್ಲ ನೀವು? ಇದು ಕಮ್ಯುನಿಸ್ಟ್ ಪಾರ್ಟಿ ವೆಸ್ಟ್ ಬೆಂಗಾಲ್ನ ಬ್ರಾಹ್ಮಣರ ಪಕ್ಷ. ಯಾಕೆ ನೀವು ಅದನ್ನು ಬ್ರಾಹ್ಮಣರ ಪಕ್ಷ ಅಂತ ಕರೆಯೋದಿಲ್ಲ? ಹೇಳಿ, ಯಾಕೆ ಕರೆಯೋದಿಲ್ಲ ನೀವು? ಇದನ್ನು ಮಾತ್ರ ಮುಸ್ಲಿಮರ ಪಕ್ಷ ಅಂತೀರ. ಅಂದರೆ ಮುಸಲ್ಮಾನರು ಹುಟ್ಟಾಕಿದ್ರೆ ಮುಸಲ್ಮಾನರ ಪಕ್ಷ ಆಗ್ಬಿಡುತ್ತಾ? ಬ್ರಾಹ್ಮಣರು ಹುಟ್ಟಾಕಿದ್ರೆ ದೇಶದ ಎಲ್ಲರ ಪಕ್ಷ ಆಗ್ಬಿಡುತ್ತಾ? ಅದು ಬ್ರಾಹ್ಮಣರ ಪಕ್ಷ ಅಂತ ನೀವು ಕರೆಯೋದಾದರೆ ಇದನ್ನು ಮುಸಲ್ಮಾನರ ಪಕ್ಷ ಅಂತ ಕರೆಯೋದು ನಂದೇನು ಅಡ್ಡಿ ಇಲ್ಲ. ಅದನ್ನು ನೀವು ದೇಶದ ಪಕ್ಷ ಅಂತ ಕರೆಯೋದಾದರೆ ಇದನ್ನು ಕೂಡ ದೇಶದ ಪಕ್ಷ ಅಂತಲೇ ನೀವು ಕರಿಬೇಕಾಗ್ತದೆ. ಸ್ಟೇಟ್ಮೆಂಟ್ ಕೊಟ್ಟವ್ರು ಇಲ್ಲಿವರೆಗೆ ಯಾರಾದ್ರ ಹತ್ರ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಯಾರಾದರೂ ಒಬ್ಬ PFI ಕಾರ್ಯಕರ್ತನಿಂದ ಹಿಡಿದು ಒಬ್ಬ ದೊಡ್ಡ ನಾಯಕನವರೆಗೂ, SDPನ ಒಬ್ಬ ಕಾರ್ಯಕರ್ತನ ಹಿಡಿದು ನಾಯಕನವರೆಗೂ ಎಲ್ಲಾದರೂ ಕೂಡ ನಾವು ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? 800 ವರ್ಷ ಈ ದೇಶವನ್ನು ಆಡಳಿತ ಮಾಡಿದಂಥ ಯಾವ ಮೊಹಮ್ಮದ್ರು ಕೂಡ ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳೋಕ್ಕಾಗಲಿಲ್ಲ. ಕ್ರಿಶ್ಚಿಯನ್ರು ಕೂಡ ಇದನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ತೀವಿ ಅಂತ ಹೇಳೋಕ್ಕಾಗಲಿಲ್ಲ. ಹಾಗೆ ಇದನ್ನು ಹಿಂದೂ ರಾಷ್ಟ್ರನೂ ಮಾಡೋಕ್ಕಾಗಲ್ಲ, ಇಸ್ಲಾಂ ರಾಷ್ಟ್ರನೂ ಮಾಡೋಕ್ಕಾಗಲ್ಲ, ಕ್ರಿಶ್ಚಿಯನ್ ರಾಷ್ಟ್ರನೂ ಮಾಡೋಕ್ಕಾಗಲ್ಲ, ಪಾರ್ಸಿ ರಾಷ್ಟ್ರನೂ ಮಾಡೋಕ್ಕಾಗಲ್ಲ. ಆದರೆ ಇದು ಬುದ್ಧ ಭಾರತ, ಅಂಬೇಡ್ಕರ್ ಭಾರತ. ಇದು ಹಾಗೆ ಇರುತ್ತೆ, ಹಂಗೆ ಉಳಿಯುತ್ತೆ, ಹಂಗೆ ಬೆಳೆಯುತ್ತೆ. मैं श्रीनिवास बाळेकाय STPI जिला प्रेसिडेंट चित्रदुर्ग. हमारा कार्यकर्ता के ऊपर PFI के ऊपर छापे मारे हैं ना, खाली 107 है. 107 तहसीलदार है ना, तालुका मैजिस्ट्रेट, वो उधर भी बांड ओवर करके छोड़ देंगे. 107 में वो रूल है क्या? 5 बजे जाना, उसको लेके आना 5 बजे से. अब मीडिया में क्या बता रहे हैं? सेकेंड राउंड पूरा रेड कर दिए NIA वाले, और सेकेंड लीडर को रेड कर दिए. कोई कार्यकर्ता पूरा अंदर चले गए. 107 डाले साहब. 107 में उधर बांड ओवर करना, आप हमारे ऊपर हमला कर रहे हैं. बांध को रखा हुआ है, संविधान नहीं बचा हुआ है. हमें संविधान के ऊपर काम करने वाले हैं, संविधान बचा के काम करने वाले SDP है. कांग्रेस किसका है? कश्मीर पंडित का पार्टी है. वो पार्टी कौन चला रहा है? अभी तक पंडित चला रहे, पंडित का खानदान चला रहा है. ठीक है, अभी देखो सोशल डेमोक्रेटिक पार्टी ऑफ इंडिया करके एक नाम है ना, ये नाम का पूर्ण अर्थ बोलो बस. PFI वाले अधिकृतವಾಗಿ अधिकृत किधर तभी एक स्टेटमेंट दिया क्या है? एक वीडियो है आपके पास? हमें मूलभूतवादी, हमें इस्लाम राष्ट्र बनाना है, नहीं है. मुसलमान के ऊपर 25 एजेंडा फिक्स कर लिए. 25 एजेंडा. एक NRC हो गया. NRC में कौन बात करे? पूरा इंडिया में कौन बात करे? PFI बात करे. कोई भी नहीं था. बाद में आया कांग्रेस, हमें NRC बंद करो करके. NRC के मतलब मालूम नहीं था कांग्रेस वाले को. ठीक है, अभी तक PFI करने का काम क्या है? ब्लड डोनेट कर रहे हैं, वो गलत काम क्या? फ्लड हुआ अस्पताल, फ्लड कहाँ आया? वहाँ जाके खाने पीने, कपड़े, पैसे मदद कर रहे हैं. कौन तब इधर तक करे क्या? नहीं है. 2019 से 2021 तक कोरोना वायरस आके आदमी मरे हुए. कोई बाप को उठा ले जाके दफन करने वाले भी नहीं है इधर. PFI वाला करे, वो भी क्रेडिट PFI वाले को मिला करके वो क्या कर दिया? वो भारत देश में कोई की 15 साल का एक संगठन बहुत आगे बढ़ रहे हैं. हमें 100 साल से कर रहे हैं RSS. हमको नहीं पैसा टकाने नहीं हो रहा है, लेकिन इसे क्या तभी करना है, कुछ तो करना है. कर गए. इंटेलिजेंस रिपोर्ट किसका? स्टेट का इंटेलिजेंस किसका? सेंट्रल इंटेलिजेंस किसका? किधर से आता है? ये KG गोश्त नहीं लेके आता है अंदर, RDS के लिए लेके आते हैं हम. किधर ब्लास्ट करें हम? बताओ. आप ब्लास्ट करें, हम बताते हैं लाइन में. 2004 में किधर ब्लास्ट किया? आप मलगोवा किए. 2007 में किधर किए? हैदराबाद. 2007 में अजमेर. 2021 में तिरुपुर में 11 मस्जिद. किधर करें नहीं आपका हमला? कोई तभी एक इंस्टेंट में आप RSS वाले का अरेस्ट करे क्या? करे नहीं. क्यों? उसके वो आज का केंद्र सरकार चलाने वाले RSS हैं. इसलिए कोई थी आवाज़ उठा, उसे बंद करो.
अरेस्ट करो, यूएपी डालो, गुंडा एक्ट डालो, राउडी लिस्ट करो, गड़ी पार करो। कैसे जीते हैं भारत में हम? हमारा बच्चे जीने हैं इधर, बताओ और क्या बोलना।